ಹೆಸರು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತಿಯೋತ್ಸವಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ. ರಾತ್ರಿ 10 ಗಂಟೆಗೆ ಪ್ರಾರಂಭವಾಗಲಿರುವಂತಹ ಕರಗ ಶಕ್ತಿಯೋತ್ಸವ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭವಾಗಲಿದೆ. ದೇವಸ್ಥಾನ ಸುತ್ತಮುತ್ತ ಇರುವಂತಹ ಬೀದಿಗಳಲ್ಲಿ ಸಂಚಾರ ನಡೆಯಲಿದೆ. ನಗರ್ತಪೇಟೆ, ಕಬ್ಬನ್ಪೇಟೆ, ಬಳೆಪೇಟೆ, ಅಣ್ಣಮ್ಮ ದೇಗುಲ, ಮಸ್ತಾನ್ ಸಾಹೇಬ್ ದರ್ಗಾದವರೆಗೆ ಸಂಚಾರ ಇರಲಿದೆ. ಸಾಗುವ ಮಾರ್ಗದಲ್ಲಿ ವಿವಿಧ ಸ್ಥಳಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಿದೆ. ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಗಣ್ಯರು ಭಾಗಿಯಾಗಲಿದ್ದಾರೆ. ಇನ್ನು ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಧ್ಯರಾತ್ರಿ 12:30ಕ್ಕೆ ದ್ರೌಪದಿ ದೇವಿಯ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನರು ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳಷ್ಟು ಸೌಲಭ್ಯದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರು ಜಲಮಂಡಳಿಯಿಂದ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯ ಜೊತೆಗೆ ಹಲವಾರು ವ್ಯವಸ್ಥೆಗಳನ್ನ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಲೇಡೀಸ್ ಶೌಚಾಲಯವನ್ನ ಕೂಡ ಓಪನ್ ಮಾಡಲಾಗಿದೆ. ಬಹಳಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಮಾಡಿಕೊಳ್ಳಲಾಗಿದೆ. ಬಹಳಷ್ಟು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಒಟ್ಟಾರೆ ವಿಶ್ವವಿಖ್ಯಾತ, ಅದರಲ್ಲೂ ಕೂಡ ವರ್ಷವೆಲ್ಲ ಕಾದು ಕುಳಿತಿರ್ತಾರೆ ಜನ ಈ ಒಂದು ಕರಗ ಮಹೋತ್ಸವವನ್ನ ಕಣ್ತುಂಬಿಕೊಳ್ಳೋದಕ್ಕೆ. ರಾತ್ರಿ 10 ಗಂಟೆಗೆ ಪ್ರಾರಂಭವಾಗಲಿದೆ ಕರಗ ಶಕ್ತಿಯೋತ್ಸವ. ನೋಡಿ, ಇವತ್ತು ರಾತ್ರಿ 12:30ಕ್ಕೆ ಕರಗ ಶಕ್ತಿಯೋತ್ಸವ ನಡೆಯಲಿದೆ. ಮೆರವಣಿಗೆ ಸಾಗುವಂತಹ ರಸ್ತೆಗಳಲ್ಲಿ ತೀವ್ರ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿದೆ. ದೇವಸ್ಥಾನ ಸುತ್ತಮುತ್ತ ಇರುವಂತಹ ಬೀದಿಗಳಲ್ಲಿ ಸಂಚಾರವನ್ನ ಮಾಡಲಿದ್ದು ನಗರ್ತಪೇಟೆ, ಕಬ್ಬನ್ಪೇಟೆ, ಬಳೆಪೇಟೆ, ಅಣ್ಣಮ್ಮ ದೇಗುಲ ಹೀಗೆ ಮಸ್ತಾನ್ ಸಾಹೇಬ್ ದರ್ಗಾದವರೆಗೆ ಸಂಚಾರ ಇರಲಿದೆ. ಸಾಗುವಂತಹ ಮಾರ್ಗದಲ್ಲಿ ವಿವಿಧ ಸ್ಥಳಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ಇರುತ್ತೆ. ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಬರುವಂತಹ ಸಾಧ್ಯತೆ ಇರೋದ್ರಿಂದ ಭಾರಿನ ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನು ನಗರ್ತಪೇಟೆಯ ಐತಿಹಾಸಿಕ ಬೆಂಗಳೂರು ಕರಗ ಶಕ್ತಿಯೋತ್ಸವ ಮೆರವಣಿಗೆ ಇವತ್ತು ನಡೆಯಲಿದೆ. ಮಧ್ಯರಾತ್ರಿ 12:30ಕ್ಕೆ ಕರಗ ಹಲವು ಬೀದಿಗಳಲ್ಲಿ ಸಾಗಲಿದ್ದು, ಈ ಹಿನ್ನೆಲೆಯಲ್ಲಿ 1500 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಜೊತೆ ತಿಗಳರಪೇಟೆಯಲ್ಲಿರುವಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಈಗಾಗಲೇ ಭೇಟಿಯನ್ನ ನೀಡಿ ಉತ್ಸವದ ಅಂತಿಮ ಸಿದ್ಧತೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಕರಗದ ಮೆರವಣಿಗೆ ಸಾಗುವ ರಸ್ತೆಗಳಲ್ಲಿ ಯಾವುದೇ ರೀತಿಯ ಅಡಚಣೆ ಉಂಟಾಗಬಾರದು. ಇತ್ತೀಚೆಗೆ ಭಾರಿನೇ ಈ ರೀತಿಯಾದಂತಹ ಮೆರವಣಿಗೆಗಳ ಸಾಗಾಟ ಆಗುತ್ತೆ, ಅಥವಾ ಯಾರೋ ತುಂಬ ಜನ ಸೇರಿಕೊಂಡು ಒಂದು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಾರೆ ಅಂದರೆ ಅದಕ್ಕೆ ಬಹಳಷ್ಟು ತೊಂದರೆ ಕೊಡೋರು ಇರ್ತಾರಲ್ವ. ಹಾಗಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಜರುಗದಂತೆ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಈ ಒಂದು ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಭಕ್ತರು ಪ್ರತಿಕ್ಷಣ ಕಾದು ಕುಳಿತಿದ್ದಾರೆ. ಹಾಗಾಗಿ ಕೌಂಟ್ ಡೌನ್ ಈಗಾಗಲೇ ಆರಂಭವಾಗಿದೆ. ಇದರ ಜೊತೆಗೆ ಕರಗದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಿಗೂ ಕೂಡ ಹಲವಾರು ಸೂಚನೆಯನ್ನ ಕೂಡ ಕೊಡಲಾಗಿದೆ ಪೊಲೀಸ್ ಇಲಾಖೆಯಿಂದ. ಭಕ್ತರಿಗೆ ನೀರಿನ ದಾಹ ನೀಗಿಸಲು ಜಲಮಂಡಳಿ ವತಿಯಿಂದ ಅಲ್ಲಲ್ಲಿ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜೊತೆಗೆ ಮಹಿಳೆಯರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಹಲವಾರು ಡಿಸಿಷನ್ಗಳನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಅಲ್ಲಿ ಕಸ ಕಡ್ಡಿ ಬಿಡುತ್ತೆ ಅಥವಾ ಜನಗಳಿಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ 24 ಗಂಟೆಗಳ ಕಾಲ ಪೌರ ಕಾರ್ಮಿಕರು ಕಾರ್ಯನಿರ್ವಹಿಸ್ತಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅಗ್ನಿಶಾಮಕ ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಯಾವುದೇ ರೀತಿಯ ಒಂದು ಸಣ್ಣ ಅಡಚಣೆಯು ಉಂಟಾಗದಂತೆ ಭಾರಿನೇ ಎಚ್ಚರಿಕೆಯನ್ನ ವಹಿಸಲಾಗಿದೆ. ರಾತ್ರಿ 10 ಗಂಟೆಗೆ ಈ ಕರಗ ಶಕ್ತಿಯೋತ್ಸವ ಪ್ರಾರಂಭವಾಗಲಿದ್ದು ಲಕ್ಷಾಂತರ ಜನ ಸೇರುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಬೆಂಗಳೂರಲ್ಲಿ ಒಂಥರ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಅದರಲ್ಲೂ ಕೂಡ ಐತಿಹಾಸಿಕ ಹೂವಿನ ಕರಗದ ಮೆರವಣಿಗೆ, ಬಹಳಷ್ಟು ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಉಂಟಾಗುವಂತಹ ಸಂದರ್ಭ ಇರೋದ್ರಿಂದ ರಸ್ತೆಯಲ್ಲಿ ಈ ವಾಹನ ಸಂಚಾರ ಬದಲಾವಣೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಐತಿಹಾಸಿಕ ಬೆಂಗಳೂರು ಕರಗ ಶಕ್ತಿಯೋತ್ಸವ ಶುರುವಾಗಿದ್ದು ಕರ್ಪೂರ ಪೂಜೆ ಇವತ್ತು ನೆರವೇರಲಿದೆ. ಜೊತೆಗೆ ಈಗಾಗಲೇ ಹೂವಿನ ಕರಗದ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯುತ್ತೆ. ಈಗಾಗಲೇ ಹಸಿ ಕರಗದ ದೃಶ್ಯಾವಳಿಗಳನ್ನು ನಾವು ಗಮನಿಸಿದ್ವಿ. ಇದರಿಂದ ಮುಂಜಾಗ್ರತಾ ಕ್ರಮವಾಗಿ ಏಪ್ರಿಲ್ 1ರಿಂದ 9ರವರೆಗೆ ಅಂದರೆ ಮರುದಿನದವರೆಗೆ ಭಾರಿ ಕಟ್ಟೆಚ್ಚರ ವಹಿಸಲಾಗಿದೆ. ನೋಡಿ, ಬೆಂಗಳೂರು ಕರಗ ಉತ್ಸವಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಕರಗ ಸಂಚಾರ ಮಾಡುವ ರಸ್ತೆಗಳಲ್ಲಿ ದೀಪಾಲಂಕಾರ ಮಾಡಲಾಗಿದೆ. ಝಗಮಗಿಸ್ತಾ ಇದೆ ಬೆಂಗಳೂರು. ವಿವಿಧ ಹೂವುಗಳಿಂದ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿದೆ. 800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ರಸ್ತೆಗಳಲ್ಲಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಕರಗ ಸಂಚರಿಸುವ ಸಮಯದಲ್ಲಿ
ರಸ್ತೆಗಳು ಬಂದಾಗಲಿದೆ. ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮ, ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಭಾರಿ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಜೋಪಾನ ಮಾಡಬೇಕಾಗಿದೆ ಅಷ್ಟೇ. ಇನ್ನು ಭಾರಿನೇ ಜನಸ್ತೋಮ, ಅಷ್ಟರ ಮಟ್ಟಿಗೆ ಲಕ್ಷಾಂತರ ಜನರು ಸೇರುವಂಥ ಐತಿಹಾಸಿಕ ವಿಶ್ವವಿಖ್ಯಾತ ಕರಗ ಮಹೋತ್ಸವ ಇವತ್ತು ನಡೆಯಲಿದ್ದು 10 ಗಂಟೆಗೆ ಪ್ರಾರಂಭ ಆಗುತ್ತೆ. 12ವರೆಗೆ ಸಂಚಾರ ಕೂಡ ಇರಲಿದೆ. ಜೊತೆಗೆ ಈಗಾಗಲೇ ಕೆಲವು ರಸ್ತೆಗಳಲ್ಲಿ ವಾಹನ ಸಂಚಾರ ಬದಲಾವಣೆ ಕೂಡ ಮಾಡಲಾಗಿದೆ. ಹೀಗಾಗಿ ಯಾವೆಲ್ಲ ರಸ್ತೆಯ ಮಾರ್ಗ ಬದಲಾಗಿದೆ ಅಂತ ಕೂಡ ನೋಡೋದಾದರೆ, ಮಾರ್ಕೆಟ್ ಸರ್ಕಲ್ನಿಂದ ಅವೆನ್ಯೂ ಸರ್ಕಲ್ ಹಾಗೂ ಮೈಸೂರು ಬ್ಯಾಂಕ್ ಸರ್ಕಲ್ವರೆಗೂ ಈಗಾಗಲೇ ಆ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಕರಗ ಸಂಚರಿಸುವ ಸಮಯದಲ್ಲಿ ರಸ್ತೆಗಳು ಕೂಡ ಬಂದಾಗಲಿದ್ದು ಅಚ್ಚುಕಟ್ಟಾದಂಥ ವ್ಯವಸ್ಥೆಗೆ ಈಗ ಮುಂದಾಗಿರುವಂಥದ್ದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಹೆಗಡೆ. ಗಣೇಶ್, ಇನ್ನು ಐತಿಹಾಸಿಕ ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಇನ್ನೇನು ಕ್ಷಣಗಣನೆ ಮಾತ್ರ ಬಾಕಿ ಇದೆ. ಈಗಾಗಲೇ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಹೇಗಿದೆ ಸದ್ಯಕ್ಕೆ ಅಲ್ಲಿನ ಸಿಚುಯೇಷನ್, ಜೊತೆಗೆ ಏನೆಲ್ಲ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ? ಅಮೃತ, ಖಂಡಿತವಾಗ್ಲೂ ಐತಿಹಾಸಿಕ, ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನ ಒಂದು ಪ್ರಸಿದ್ಧ ಪರಂಪರಾಗತವಂತಹ ಒಂದು ಉತ್ಸವ ಇದು. ಶಕ್ತಿಯೋತ್ಸವ ಅಂತಲೇ ಕರೆಸ್ಕೊಳ್ಳುವಂತಹ ಕರಗ ಉತ್ಸವ ಇವತ್ತು ಸಂಜೆ 10 ಗಂಟೆಯಿಂದ ನಡೆಯುತ್ತೆ. ಅಂದಾಗೆ ನಾನೀಗ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ಮುಖ್ಯವಾಗಿ ವನ್ಹಿ ಕುಲದ ಏನು ಸಮುದಾಯದವರು ಆಚರಿಸುವಂಥದ್ದು ಈ ಒಂದು ದ್ರೌಪದಿ ದೇವಿ ಒಂದು ಪೂಜೆ ಪುನಸ್ಕಾರಗಳು, ಹಾಗೇನೆ ಒಂದು ಆಚರಣೆ ಏನಿದೆ, ಒಂದು ಹಬ್ಬ ಏನಿದೆ, ಅದು ಇವತ್ತು ನಡೆಯುತ್ತೆ. ಸತತವಾಗಿ 1 ತಿಂಗಳ ಕಾಲ ಈ ಒಂದು ಸಂಪ್ರದಾಯ ಅಥವಾ ಶಕ್ತಿಯೋತ್ಸವ ನಡೆಯುವಂಥದ್ದು. ಇಡೀ ಬೆಂಗಳೂರಿನ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಶಕ್ತಿಯೋತ್ಸವ, ಇದೊಂದು ಕರಗದ ಉತ್ಸವ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಈ ಒಂದು ಸಾಂಪ್ರದಾಯಿಕ ಒಂದು ದ್ರೌಪದಿ ಏನಿದೆ, ಅಥವಾ ಈ ಒಂದು ಚೈತ್ರ ಮಾಸದ ಅವಧಿಯಲ್ಲಿ 11 ದಿನಗಳ ಅವಧಿಯಲ್ಲಿ ಏನಿದೆ, ದ್ರೌಪದಿ ಒಂದು ಹೂವಿನ ರೂಪದಲ್ಲಿ, ಆಕಾರದಲ್ಲಿ ಕಂಗೊಳಿಸ್ಕೊಂಡು ಇಡೀ ಒಂದು ನಗರವನ್ನು ಒಂದು ರೀತಿಯಲ್ಲಿ ಏನು ಸುತ್ತುವಂಥದ್ದು, ಪ್ರದಕ್ಷಿಣೆ ಹಾಕುವಂತಹ ಕಾರ್ಯಗಳು ಕೂಡ ಇರುವಂಥದ್ದು. ಸಹಜವಾಗಿ ಈಗಾಗಲೇ ಹಸಿ ಕರಗ, ಹೂವಿನ ಕರಗದ ಆಚರಣೆ ಕೂಡ ಕಳೆದ 3-4 ದಿನಗಳಿಂದ ನಡ್ಕೊಂಡು ಬರ್ತಾ ಇದೆ. ನಗರದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಒಂದು ಕರಗ ಮಹೋತ್ಸವ ಅಥವಾ ಶಕ್ತಿಯೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಇದಕ್ಕೆ ಒಂದು ರೀತಿಯಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಒಂದು ರಥವನ್ನು ಎಳೆಯುವಂಥದ್ದು, ರಥಬೀದಿಯಲ್ಲಿ ಹೋಗುವಂಥದ್ದು, ಈ ಒಂದು ಭಾಗದಲ್ಲಿ ವಿಜುವಲ್ ನಾವು ನೋಡ್ತೀವಿ. ಇದು ಅಕ್ಕಿಪೇಟೆ, ಹಾಗೆಯೇ ಈ ಒಂದು ತಿಗಳರ ಸಮುದಾಯ ಇರುವಂತಹ ಜನಾಂಗ ಇರುವಂತಹ ಒಂದು ಸ್ಥಳಗಳಿಗೆ ಇದು ದ್ರೌಪದಿ ಹೋಗುವಂಥದ್ದು. ಸಹಜವಾಗಿ ಲಕ್ಷಾಂತರ ಮಂದಿ, ಅಂತಂದರೆ ಇಡೀ ಕರ್ನಾಟಕದಲ್ಲೇ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಇದೊಂದು ಉತ್ಸವ ಅಂತಲೇ ಹೇಳ್ಬೋದು. ಈ ಒಂದು ಉತ್ಸವವನ್ನು ನೋಡಲಿಕ್ಕೆ ಇಂದು ರಾತ್ರಿ 12 ಗಂಟೆಗೆ ನಡೆಯುವಂಥ ಹಿನ್ನೆಲೆಯಲ್ಲಿ 12 ಗಂಟೆಯಿಂದ ಬೆಳಗಿನ ಜಾವ 6:37 ಗಂಟೆವರೆಗೂ ಕೂಡ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡುತ್ತೆ ಈ ಒಂದು ದ್ರೌಪದಿ ದೇವಿ. ಹಾಗಾಗಿ ಲಕ್ಷಾಂತರ ಮಂದಿ ಇವತ್ತೊಂದು ಭಕ್ತರು ಕೂಡ ಈ ಒಂದು ಏನು ದೇವಿಯ ದರ್ಶನ ಪಡ್ಕೊಳ್ಳಿಕ್ಕೆ ಬರ್ತಾರೆ. ಇನ್ನು ಇಲ್ಲಿನ ಒಂದು ಉತ್ಸವದ ಆಡಳಿತ ಮಂಡಳಿಯ ಸದಸ್ಯರು ಕೂಡ ನಮ್ಮ ಜೊತೆ ಹರೀಶ್ ಅವರು ಇದ್ದಾರೆ. ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ತಾವು ಸರ್, ಯಾವ್ಯಾವ ರೀತಿಯಲ್ಲಿ ಸಿದ್ಧತೆಗಳಾಗಿರುವಂಥದ್ದು, ಎಷ್ಟೊತ್ತಿಗೆ ಶಕ್ತಿಯೋತ್ಸವ ನಡೆಯುತ್ತೆ? ಫಸ್ಟು ನನ್ನ ಹೆಸರು ಹೇಳ್ತೀನಿ, ಹರೀಶ್ ಅಂತ. ನಾನು ಮೊದಲು ಇದರಲ್ಲಿ ಉತ್ಸವ ಕಮಿಟಿ ಸದಸ್ಯರಾಗಿದ್ದೆ. ಸೊ ಇವತ್ತಿನ ಕಾರ್ಯಕ್ರಮ ಭಾಳ ವಿಜೃಂಭಣೆ ನಡೀತದೆ. ಇದು ಬೆಂಗಳೂರು ವಿಶ್ವವಿಖ್ಯಾತ ಕರಗ. ಇವತ್ತು ಇಷ್ಟು ದಿನ 9 ದಿನ ಕಾರ್ಯಕ್ರಮ ಬೆಳಗಿನ ಜಾವ ಆಗಿದೆ. ಇವತ್ತು ಕರಗ ರಾತ್ರಿ ಸುಮಾರು 2 ಗಂಟೆಗೆ ಕರಗ ಮಹೋತ್ಸವ ನಡೀತದೆ. ಸೊ ಈಗ ಕಾರ್ಯಕ್ರಮ ಶುರು ಆಗುತ್ತೆ. 3-3:30 ಹಂಗೆ ಫಸ್ಟು ಬಳೆ ಪೂಜೆ ಶುರು ಆಗುತ್ತೆ. ಅದಾದ ನಂತರ ಹೋಮ ಶುರು ಆಗುತ್ತೆ. ಅದು ಹೋಮ ಮುಗಿಸಲು 7:30-8 ಗಂಟೆ ಆಗ್ಬೋದು. ಅದಾದ ನಂತರ ಸ್ವಾಮಿಗಳ ಮನೆಗೆ ಹೋಗಿ ಅವರ ಮನೇಲಿ ಪೂಜೆ ಮಾಡಿ ಮತ್ತೆ ಅವ್ರನ್ನ ಅಲ್ಲಿಂದ ಕರ್ಕೊಂಡ್ಬಂದು ದೇವಸ್ಥಾನಕ್ಕೆ ಸೇರಿ, ಅದಾದ ನಂತರ ಇಲ್ಲಿ ಗಾವನ್ನ ಇಟ್ಬಿಟ್ಟು ಇಲ್ಲಿಂದ ಮತ್ತೆ ಸ್ವಾಮಿಗಳನ್ನ ಇಲ್ಲಿಂದ ಕರ್ಕೊಂಡು ನಾವು ಕಬ್ಬನ್ ಪಾರ್ಕ್ ಕುಂಟೆಗೆ ಹೋಗಿ ಅಲ್ಲಿಂದ ಸ್ನಾನ ಮಾಡಿ ಅಲ್ಲಿಂದ ಆಹ್ವಾನ ಮಾಡಿಕೊಂಡು ಮತ್ತೆ ನಮ್ಮ ಸಂಪಂಗಿ ಕೆರೆಯಲ್ಲಿ ಆಹ್ವಾನ ಮಾಡಿಕೊಂಡು ಅಲ್ಲಿಂದ ದೇವಿಯನ್ನು ಅಲ್ಲಿಂದ ನಮ್ಮ ಸ್ವಾಮಿಗಳನ್ನ ಕರ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಸೇರಿಸ್ತೀವಿ. ಸೊ ಅಲ್ಲಿಂದ ಕರಗ ಹೊಡೋದು, ಒಳಗಡೆ ಸೇರಿದ ನಂತರ ಸುಮಾರು 2 ಗಂಟೆ ಆಗ್ಬೋದು ಕರಗ ಬರೋಕ್ಕೆ ಆಚೆ. ಬೆಳಗಿನ ಜಾವ. ಇದು ಒಂದು 5 ಮನೆ ಪದ್ಧತಿಯವರು ಸೇರಿರ್ತಾರೆ. ಗಣಾಚಾರಿಗಳು, ಗಂಟೆ ಪೂಜಾರಿಗಳು, ಚಾಕ್ರಿದಾರರು, ದಡ್ಡಪುರದವರು ಮತ್ತು ವೀರಕುಮಾರ್ ಎಲ್ಲ ಸೇರಿ ಈ ಒಂದು ಕರಗ ಮಹೋತ್ಸವವನ್ನು ಯಶಸ್ವಿ ಮಾಡ್ತೀವಿ ಸರ್. ಈಗ ಕರಗ ಹೊರ್ತಾ ಇರುವಂಥವ್ರು ಕೂಡ ವಿಶೇಷತೆಗಳಿದೆ. ಜ್ಞಾನೇಂದ್ರ ಅವರು ಯಾರು ಹೊರ್ತಿರುವಂಥದ್ದು? ಸರ್, ಇವರು ಜ್ಞಾನೇಂದ್ರ ಅವರು ಸುಮಾರು ವರ್ಷದಿಂದ ಇರ್ತಿದ್ದಾರೆ. ಸೊ ಅವರು ಈ ಬಾರಿ ಅವರೇ ಕರಗ ಹೊರ್ತದ್ದು ಸರ್. ಜ್ಞಾನೇಂದ್ರ ಅವರೇ ಕರಗ ಹೊಡೋದು. ಓಕೆ.
ಅಂದರೆ ಬರೀ ನಗರಗಳ ಪ್ರದಕ್ಷಿಣೆ ಆಗೋದು ಹಿನ್ನೆಲೆಗಳನ್ನು ತಾವು ಹೇಳೋದಾದ್ರೆ ಈ ಒಂದು ಆಚರಣೆ ಹಿನ್ನೆಲೆಗಳನ್ನು ಹೇಳೋದಾದ್ರೆ ಅಥವಾ ಈ ಶಕ್ತಿಯೋತ್ಸವ ಕರಗ ಉತ್ಸವದ ಹಿನ್ನೆಲೆಯನ್ನು ನಾವೇನಾದರೂ ಹೇಳೋದಾದ್ರೆ ಈ ಕರಗ ಶಕ್ಕೋತ್ಸವ ಅಂದರೆ ಎಲ್ಲ ಕಡೆಯೂ ಮೆರವಣಿಗೆ ಹೋಗುತ್ತೆ. ಸೊ ಇಲ್ಲಿಂದ ನಾವು ನಮ್ಮ ನಗರಪೇಟೆಯಿಂದ ಅದೊಂದು ಮ್ಯಾಪ್ ಇದೆ. ಆ ಮ್ಯಾಪ್ ಪ್ರಕಾರ ಹೋಗಿ ಬೆಳಗಿಂದ ಜಾವ ಒಂದು 10 ಗಂಟೆಗೆ ಸೇರುತ್ತೆ ಸರ್. ದೇವಸ್ಥಾನಕ್ಕೆ 9:30 ಒಂದು 10 ಗಂಟೆಗೆ ಸೇರ್ಬೋದು ಸರ್. ಓಕೆ. ಒಟ್ಟಾರೆ ಏನಂತಂದರೆ ಇದು ಹಲವು ವರ್ಷಗಳಿಂದ ನೂರಾರು ವರ್ಷಗಳಿಂದ ಒಂದು ಸಾಂಪ್ರದಾಯಿಕ ಆಚರಣೆ ಆಗೋದು ಹಬ್ಬವನ್ನಾಗಿ ಈಗ ಒಂದು ರೀತಿಯಲ್ಲಿ ವನ್ಯಕುಲದ ಸಮುದಾಯದವರು ಮಾಡುವಂಥದ್ದು. ಸಹಜವಾಗಿ ಇವತ್ತು ರಾತ್ರಿ 12 ಗಂಟೆ ಹೊತ್ತಿಗೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಒಂದು ದ್ರೌಪದಿ ದೇವಿ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡುವಂಥದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕಾರ್ಯಕ್ರಮಗಳು ಕೂಡ ಈಗ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಈಗ ದೇವಸ್ಥಾನದಲ್ಲಿ ನಡೀತಾ ಇದೆ. ಧನ್ಯವಾದ ಗಣೇಶ್ ಹೆಗ್ಡೆ ತಮ್ಮೆಲ್ಲ ಮಾಹಿತಿಗಾಗಿ.